ಅಲ್ಲ ಇನ್ನೊಂದು ನಮಗೆ ಮೇಜರ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಿರ್ತೀವಿ ಸರ್. ಸಿ ವಿ ಆಲ್ವೇಸ್ ಹ್ಯಾಡ್ ಗ್ರೇಟ್ ಪ್ಲೇಯರ್ಸ್. ಆರ್ ಸಿ ಬಿ ನೀವು ಹಿಸ್ಟಾರಿಕಲಿ ನೀವು ನೋಡ್ತೀವಿ 2008 ಇನ್ಸೆಪ್ಷನ್ ಇಂದನೂ ಕೂಡ ನಮ್ದು ಬ್ರಿಲಿಯಂಟ್ ಟೀಮ್ ನಮ್ದು ಇದ್ದಿದ್ದು. ಬಟ್ ಆದ್ರೆ ವಿ ಆಲ್ವೇಸ್ ಲ್ಯಾಕ್ ಟೂ ಥಿಂಗ್ಸ್: ರೈಟ್ ಪ್ಲೇಯರ್ಸ್ ಇನ್ ದ ರೈಟ್ ಪ್ಲೇಸ್. ಅದು ನಮಗೆ ಮೇಜರ್ ಡ್ರಾಬ್ಯಾಕ್ ಇದ್ದಿದ್ದು. ಎರಡನೇದು ಬ್ರಿಂಗಿಂಗ್ ದೋಸ್ ರೈಟ್ ಪ್ಲೇಯರ್ಸ್ ಇನ್ ಟು ದ ರೈಟ್ ಪ್ಲೇಸ್. ಕ್ಯಾಪ್ಟನ್ ಕರ್ಕೊಂಬರೋದಕ್ಕಾಗಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಕರ್ಕೊಂಬರ್ಬೇಕು ಅಂದ್ರೆ. ಬಟ್ ಬ್ಯಾಡ್ ಮ್ಯಾನೇಜ್ಮೆಂಟ್ ನೋ, ಜಸ್ಟ್ ದಟ್ ನಾವು ಕರೆಕ್ಟ್ ಸ್ಟ್ರಾಟಜಿಗಳನ್ನ ಎಕ್ಸಿಕ್ಯೂಟ್ ಮಾಡಿರಲ್ಲ, ಎಸ್ಪೆಷಲಿ ಆಕ್ಷನ್ ಟೈಮಲ್ಲಿ. ಈ ಸರಿ ನಾವೇನ್ ಮಾಡಿದ್ವಿ, ಎಸ್ಪೆಷಲಿ ಡಿ ಕೆ ಮೊಬಾತ್ ಆಗಿರ್ಬೋದು, ಆಂಡಿ ಫ್ಲವರ್ ಆಗಿರ್ಬೋದು, ಇವ್ರು ಕೂತ್ಕೊಂಡು ಮಾಡಿದ್ದು ಒಂದೇ ಒಂದು ಕೆಲಸ ಏನು ಅಂತ ಹೇಳಿದ್ರೆ ಸ್ಕೌಟಿಂಗ್. 6 ತಿಂಗಳು 7 ತಿಂಗಳು ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಸ್ಕೌಟಿಂಗ್ ಶುರು ಮಾಡಿದಾಗ ಏನಾಗುತ್ತೆ, ಓಕೆ ಈಗ ನನಗೆ ಈ ಸ್ಪಾಟ್ ಅಲ್ಲಿ ಒಂದು 4 ಜನ ಪ್ಲೇಯರ್ಸ್ ಬೇಕಪ್ಪ. ಆ 4 ಜನ ಪ್ಲೇಯರ್ಗೆ ಸೇಲ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನೊಂದು ಫನಲ್ ಕ್ರಿಯೇಟ್ ಮಾಡಬೇಕು. ನನ್ನ ಟಾರ್ಗೆಟ್ 1 ಕೋಟಿ ರೂಪಾಯಿ ಆದ್ರೆ ನನ್ನ ಪ್ರಾಸ್ಪೆಕ್ಟ್ ಫನಲ್ 80 ಕೋಟಿ ಇರಬೇಕು. ಆ 80 ಕೋಟಿಲಿ ನಾನು ಎಲ್ಲಾ ನೋಡ್ಕೊಂಡೋಗಿ ಎಲ್ಲಾರ ಹತ್ರ ನಾನು ಬೇಡ್ಕೊಂಡ್ ಬಂದು ಎಲ್ಲ ಸೇಲ್ಸ್ ಮಾಡ್ತೀನಿ, 1 ಕೋಟಿ ಅಚೀವ್ ಮಾಡ್ತೀನಿ. ನಾವು ಮಾಡಿದಷ್ಟೇ. ಪ್ರತಿಯೊಂದು ಕ್ಯಾಟಗರಿ 5-6 ಜನ ನಾನು ಇಟ್ಕೊಳ್ತಾ ಇದ್ದೀನಿ 4 ಸ್ಪಾಟ್ಗೆ. 5-6 ಜನದಲ್ಲಿ ಅಟ್ಲೀಸ್ಟ್ ಯಾರೋ ಒಬ್ಬ ಸಿಕ್ಕಿದ್ರು ನಮ್ಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ನಾವು ಮೇಜರ್ ಆಗಿ ನಾವು ಬೆಸ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಮಾಡಿದ್ದೆ ನಾವು ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ. ಇದು ನಮಗೆ ಬ್ರಿಲಿಯಂಟ್ ಆಗಿ ವರ್ಕೌಟ್ ಆಯ್ತು. ನೀವು ನೋಡಿ, ನಾವು ಮಾಡಿದ್ವಿ ಫಸ್ಟ್ ಸೀಸನ್ ಆಕ್ಷನ್ ಆಯ್ತು, ಆಲ್ಮೋಸ್ಟ್ ಫೈನಲ್ಸ್ ತನಕ ಬಂದ್ವಿ, ಪ್ಲೇ ಆಫ್ಸ್ಗೆ. ಅದು ಸೋತು ಬಂದಿದ್ದು ನಾವು 6 ಮ್ಯಾಚ್ ಹೋಗಿ, ಆಮೇಲೆ ಲಾಸ್ಟ್ ಪ್ರತಿಯೊಂದು ಮ್ಯಾಚ್ ಹೊಡ್ಕೊಂಡ್ ಬಂದು ನಾವು ಪ್ಲೇ ಆಫ್ಸ್ ಬಂದ್ವಿ. ಲಾಸ್ಟ್ ಇಯರ್ ಚಾಂಪಿಯನ್ಸ್, ಅಗೇನ್ ದಿಸ್ ಇಯರ್ ಫೈನಲಿಸ್ಟ್. ಹೇಳಿದಾಗ 5ನೇ ಸರಿ ಫೈನಲ್ ಬಂದಿದ್ದೀವಿ ನಾವು. ಆಲ್ರೆಡಿ 1 ಟೈಮ್ ಚಾಂಪಿಯನ್. ನಾವು ಅದೇ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾತಾಡ್ತಿದ್ದಂಗೆ ಫಸ್ಟ್ ಟೈಮ್ ಕುಡ್ ಬಿ ದ ಲಕ್, ಬಟ್ ದ ಸೆಕೆಂಡ್ ಟೈಮ್ ವಿಲ್ ಡೆಫಿನೆಟ್ಲಿ ಬಿ ದ ಸ್ಕಿಲ್ಸ್. ಅದು ನಮಗೆ ಮ್ಯಾಟರ್ ಆಗುತ್ತೆ. ಸೊ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಮ್ಯಾನೇಜ್ಮೆಂಟ್, ಡೆಫಿನೆಟ್ಲಿ. ಅಂಡ್ ಒಂದೊಂದು ಸೆಕೆಂಡ್, ಆ 6 ಸ್ಟ್ರೀಕ್ ಅಲ್ಲಿ ಹೊಡೆದು ಬಂದಿರೋದು ಇವಾಗ ಬ್ಲೂ ಪ್ರಿಂಟ್ ಆಗೋಗಿದೆ. ಅದು ಮಾಸ್ಟರ್ ಬ್ಲೂ ಪ್ರಿಂಟ್ ಆಗೋಗಿದೆ. ಇವಾಗ ಎಲ್ಲಾ ಟೀಮ್ ಅದನ್ನ ಫಾಲೋ ಮಾಡಬೇಕು ಅಂತಾರೆ. ಅದು ನೋಡಿದಾಗ ಖುಷಿ ಆಗುತ್ತೆ. ಫ್ರಮ್ ಕ್ಯಾಲ್ಕುಲೇಟರ್ಸ್ ಟು ಸೊ ಇದಿದೆ. ಅಲ್ಲ, ನೀವು ಹಿಸ್ಟಾರಿಕಲಿ ನೋಡಿ, ಆತರ ಸ್ಟಾರ್ಟಿಂಗ್ ಅಲ್ಲಿ ಸೋತು ಫೈನಲ್ಸ್ ತನಕ ಬರ್ತಿದ್ದು ಒಂದೇ ಟೀಮ್, ಮುಂಬೈ ಇಂಡಿಯನ್ಸ್. ನೀವು ಅವ್ರ ಹಿಸ್ಟಾರಿಕಲಿ 2008 ನೀವು ನೋಡ್ಕೊಂಡ್ ಬಂದ್ರೆ ಅವ್ರದ್ದು ಯೂಶಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾನು ಆಕ್ಚುಲಿ ಯಾರಿಗೂ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ, ಲಾಸ್ಟ್ ಟೈಮ್ ಒಂದು ಶೋ ಡಿಸ್ಕಷನ್ ಕೂತಾಗ ಹಾಗೆ ಮಾತಾಡ್ತಾ ಇದ್ದೆ. ಸಾರಿ, ಜಸ್ಟ್ ಟೇಕಿಂಗ್ ಕಪಲ್ ಆಫ್ ಮಿನಿಟ್ಸ್. ಸೊ ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ, ಮುಂಬೈ ಇಂಡಿಯನ್ಸ್ ಒಂದು ಟೈಮಲ್ಲಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಯೂಶಲಿ ಎಲ್ಲಾ ಟೀಮ್ಗಳಲ್ಲೂ ಆಪೋನೆಂಟ್ ಟೀಮ್ ಫ್ಯಾನ್ ಅಂತ ಇಟ್ಕೊಳ್ಳಿ. ಈಗ ನಾನೊಬ್ಬ ಮುಂಬೈ ಇಂಡಿಯನ್ಸ್ ಫ್ಯಾನ್ ಆಗಿ ನಮ್ಮ ಈಗ ಆರ್ ಸಿ ಬಿ ಮೇಲೆ ಆಡ್ತಿದ್ರೆ, ಆರ್ ಸಿ ಬಿ ಟಾಪ್ 4 ಜನ ಹೊಟ್ಟೋದ್ರೆ ಫುಲ್ ಖುಷಿ ಆಗ್ತಾ ಇದ್ದೆ. ಅದೇ ಆರ್ ಸಿ ಬಿ ಕಡೆ ಅವನಿಗೆ ಮುಂಬೈಲಿ 4 ಜನ ಹೋದ್ರೆ ಮತ್ತೆ ಭಯ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಬರ್ತಿದ್ದು ಯಾರು? ಹಾರ್ದಿಕ್ ಪಾಂಡ್ಯ, ಪೊಲಾರ್ಡ್, ಕೃಣಾಲ್ ಪಾಂಡ್ಯ, ಅವ್ರದ್ದು ಮಿಡ್ಲ್ ಆರ್ಡರ್ ಸರ್. ಮಿಡ್ಲ್ ಆರ್ಡರ್ ಏನ್ ಫೈರ್ ಪವರ್. ಅಂಡ್ ಎಕ್ಸಾಕ್ಟ್ಲಿ ಸೇಮ್ ಸಿಚುವೇಶನ್ ಇವತ್ತಿಗೆ ಆರ್ ಸಿ ಬಿ ಇದೆ. ಟಿಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್, ಜಿತೇಶ್ ಶರ್ಮಾ, ಇನ್ಕ್ಲೂಡಿಂಗ್ ಭುವನೇಶ್ವರ್ ಕುಮಾರ್, ಹಾಗೆ ಮೇಡಮ್ ಹೇಳಿದಾಗೆ ಭುವನೇಶ್ವರ್, ರಸಿಕ್ದಾರ್, ಸಿಂಗಾಪುರ್ ಚಿಕ್ಕಪ್ಪ, ಆಮೇಲೆ ಅದಕ್ಕಿಂತ ಮುಂಚೆ ಬರ್ತಾನೆ ಸಿಂಗಾಪುರ್ ಚಿಕ್ಕಪ್ಪ, ಟಿಮ್ ಡೇವಿಡ್ ಆಗಿರೋ. ನೆಕ್ಸ್ಟ್ ರಸಿಕ್ದಾರ್, ಅವನು ಕೂಡ ಬ್ಯಾಟ್ ಬೇಸ್. ಫಾಸ್ಟ್ ಬೌಲರ್ಸ್ ಯೂಶಲಿ ಸ್ಟ್ರೆಂತ್ ಇರುತ್ತೆ, ಜಸ್ಟ್ ಕರೆಕ್ಟ್ ಆಗ್ಬೇಕಷ್ಟೇ. ಅವ್ರ ಸ್ಕಿಲ್ ಬೇಕಾಗಿಲ್ಲ, ಕನೆಕ್ಟ್ ಮಾಡೋದ್ರ ಸಾಕು ಎಂತ ಸ್ಟೇಡಿಯಂ ಆದ್ರೂ ಆಚನೆ. ಸೊ ಅದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಪ್ ಮಾಡಿರೋಂಥದ್ದು ನಮ್ಗೆ ಆಕ್ಚುಲಿ. ಸೊ ಅದಕ್ಕೆ ಇವಾಗಿನ ಹೇಳಿದಾಗ ನಮ್ಮ ಕ್ಯಾಪ್ಟನ್ ಕೂಲ್, ಲೇಟೆಸ್ಟ್ ಕ್ಯಾಪ್ಟನ್ ಕೂಲ್ ರಜತ್ ಪತಿದಾರ್, ಮತ್ತು ಆಬ್ವಿಯಸ್ಲಿ ಮುಂಬೈ ಇಂಡಿಯನ್ಸ್, ಆಬ್ವಿಯಸ್ಲಿ ಅವ್ರ ಟೀಮ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಅವರಾಗ್ಲಿ ಚೆನ್ನೈ ಆಗಿರ್ಬೋದು, ಕೋರ್ ತುಂಬಾ ಚೆನ್ನಾಗಿ ಇಟ್ಕೊಂಡ್ ಬಂದಿದ್ರು ಅವಾಗಿಂದನೂ ಕೂಡ. ಆ ಕೋರ್ ಟೀಮ್ನ ನಾವು ಲಾಸ್ಟ್ 3 years ಇಂದ ಮೇಂಟೈನ್ ಮಾಡಿದೀವಿ. ನಮ್ಮ ಈ ಸಕ್ಸಸ್ಗೆ ಆ ಕೋರ್ ಟೀಮ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಮುಂಚೆ ಕೋರ್ ಎಷ್ಟು ಜನ ಇದ್ರು? ವಿರಾಟ್ ಕೊಹ್ಲಿ, ಎ.ಬಿ. ಡಿವಿಲಿಯರ್ಸ್, ಕ್ರಿಸ್ ಗೇಲ್. ವಿರಾಟ್ ಕೊಹ್ಲಿ, ಎ.ಬಿ. ಡಿವಿಲಿಯರ್ಸ್, ಕ್ರಿಸ್ ಗೇಲ್, ಈ 3 ಜನ ಸುತ್ತ ಮಿಕ್ಕಿದ 9 ಜನ ಆಟ ಆಡ್ತಾ ಇದ್ರು. KGF ಆಗಿರೋದು ಎಲ್ಲ ಆಯ್ತು. ಒಂದ್ ಟೈಮ್ ಡುಪ್ಲೆಸಿ ಬಂದ್ರು, ಇಷ್ಟೇ ಇಕ್ತಿದ್ದು ನಮ್ಗೆ ಎಲ್ಲ. ಎ.ಬಿ. ಡಿ ರಿಪ್ಲೇಸ್ಮೆಂಟ್ ಅವ್ರು ಬಂದಿದ್ದು, ಡುಪ್ಲೆಸಿ ಬಂದ್ರು. ಕ್ರಿಸ್ ಗೇಲ್ ರಿಪ್ಲೇಸ್ಮೆಂಟ್ಗೆ ಮ್ಯಾಕ್ಸ್ವೆಲ್ ಬಂದ್ರು. ಸೊ ಬಟ್ ಅಲ್ಲೂ ಏನು ನಾವು ಸಕ್ಸಸ್ ಕಾಣಲಿಲ್ಲ. ಬಟ್ ಲಾಸ್ಟ್ 3 years ಇಂದ ನೋಡಿ, ನಮ್ದು ಕೋರ್ ಟೀಮ್ ಅಲ್ಲಿ ಭುವಿ, ಹೇಸಲ್ವುಡ್, ಆಮೇಲೆ ವಿರಾಟ್ ಕೊಹ್ಲಿ, ಪತಿದಾರ್, ಪಡಿಕಲ್, ಟಿಮ್ ಡೇವಿಡ್ ಲಾಸ್ಟ್ 2 season ಇಂದ. ಸೊ ಇವ್ರನ್ನ ನಾವು ಅಷ್ಟೇ ಚೆನ್ನಾಗಿ ನಾವು ಕಾಪಾಡ್ಕೊಂಡ್ ಬಂದಿವಿ. ಒಂದು 6 ಜನ ನಿಮ್ಗೆ ಆಗೋಯ್ತು. ಇನ್ನು ಮಿಕ್ಕಿ ನೀವು ಬೇಕಾಗಿರೋದು, ನೀವು ತಲೆ ಕೆಡ್ಸ್ಕೋಬೇಕಾದ್ರೆ 5 ಜನಕ್ಕೆ. ಭುವನೇಶ್ವರ್ ಕುಮಾರ್, ಸಾರಿ 6 ಜನ, 7 ಜನ, 4 ಜನ ನೀವು ಒದ್ದಾಡಬೇಕು. ಈಗ ಇಂಪ್ಯಾಕ್ಟ್ ಸಬ್ಸರ್ವರ್ 5 ಜನಕ್ಕೆ ಒದ್ದಾಡಬೇಕು, ವಿಚ್ ಇಸ್ ವೆರಿ ಈಸಿ ಫಾರ್ ಅ ಕ್ಯಾಪ್ಟನ್ ಟು ಡಿಸೈಡ್ ಆನ್. ಅಪ್ಪ ಆಯ್ತು, ನಿಂದಾಗಿಲ್ಲ ಬಿಡು, ಸುಯೇಶ್ ನೀನ್ ಕುತ್ಕೋ, ಒಬ್ಬ ಪೇಸರ್ ಇಂಟ್ರೊಡ್ಯೂಸ್ ಮಾಡೋಣ. ಬೇಡ ಪೇಸರ್ ಹೊಡ್ಕೊಂಡು ನೀನ್ ಕುತ್ಕೋ, ಸುಯೇಶ್ ನೀನ್ ಬಾ. ಬ್ಯಾಡ್ ಸುಯೇಶ್ ನಿನ್ ಗೇಟ್ ಆಗಿದ್ದ ಶಶಾಂಕ್ ಸಿಂಗ್ ಬಾರಪ್ಪ, another left arm spinner, great asset to our team. Unfortunately our chance ಸಿಕ್ಕಿಲ್ಲ, but definitely a good hand to have. ಸ್ವಪ್ನಿಲ್ ಸಿಂಗ್. ಹೌದು. ಸೊ ಅದೇ ಇವ್ರು ಅರ್ಜುನ್ ಅವರು ಮತ್ತೆ ಅಭಿ ಅವರು ಹೇಳ್ತಾ ಇದ್ದಂಗೆ, ಆರ್ ಸಿ ಬಿ ಟೀಮ್ ಅವರು ಇವಾಗ ಒಳ್ಳೆ ಸ್ಕ್ವಾಡ್ ಸಕ್ಕತ್ತಾಗಿದೆ. ಇನ್ನ ಬೆಂಚಲ್ಲಿರೋ ಟೀಮ್ ಕೂಡ ಚಾಂಪಿಯನ್ ಮಾಡೋ ಟೀಮ್ ತರ ಇದೆ ಅಂತ ಮಾತಾಡ್ತಾರೆ ಫ್ಯಾನ್ಸ್ ಎಲ್ಲರೂ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಬೆಂಚಲ್ಲಿರೋ ಟೀಮ್ಗಳು, ಅದು ಅನ್ಫಾರ್ಚುನೇಟ್ ದಟ್ ದೇ ಆರ್ ನಾಟ್ ಗೆಟಿಂಗ್ ದಿ ಆಪರ್ಚುನಿಟಿ. ಲೈಕ್ ಜಸ್ಟ್ ನಾವು ವರ್ಲ್ಡ್ ಕಪ್ ಅಲ್ಲಿ ನೋಡಿದಾಗ ಬೆತೆಲ್ ಆಡೋವಾಗ, ಈವನ್ ಹೀಸ್ ಪ್ಲೇಯಿಂಗ್ ಫಾರ್ ಅನದರ್ ಕಂಟ್ರಿ ಅಂದ್ರೆ ಅಲ್ಲಿ ಹೋಗಿ ಫ್ಯಾನ್ಸ್ ಆರ್ ಸಿ ಬಿ ಅಂತ
ಕಿರ್ಚಾಡ್ತಾ ಇದ್ರು. ಸೊ ವಿ ವರ್ ಸಪೋರ್ಟಿಂಗ್ ದಟ್ ಮಚ್ ಜಸ್ಟ್ ಬಿಕಾಸ್ ಇಸ್ ಅನ್ RCB ಪ್ಲೇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಬೆತೆಲ್ ಈ ಸತಿ ಅಷ್ಟು ವರ್ಕೌಟ್ ಆಗೇ ಇಲ್ಲ. ನಂಗೆ ಈಗ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಮೇ ಬಿ ಅಯ್ಯರ್ಗೆ ಆ ಅಪರ್ಚುನಿಟಿ ಸಿಕ್ಕಿದ್ರೆ ಪ್ರೀವಿಯಸ್ ಮ್ಯಾಚ್ ಇನಿಷಿಯಲ್ ಮ್ಯಾಚಸ್ ಅಲ್ಲೇ ಅಯ್ಯರ್ ಅದನ್ನ ಚಚ್ಚಾಕ್ ಬಿಡ್ಬೋದಿತ್ತು. ಬಿಕಾಸ್ ಎಲ್ಲೋ ಒಂದ್ ಕಡೆ RCB ಅಲ್ಲಿ ಕ್ರಿಸ್ ಗೇಲ್ ನಂತರ ಡುಪ್ಲಿಸಿಸ್ ಎಲ್ಲ ಮಾಡಿದ್ದಾರೆ, ಆ ಎಫರ್ಟ್ ಹಾಕಿದ್ದಾರೆ. ಬಟ್ ಕ್ರಿಸ್ ಗೇಲ್ ನಂತರ ಆ ಡ್ಯಾಶಿಂಗ್ ಓಪನಿಂಗ್ ಸಿಗ್ತಾ ಇರ್ಲಿಲ್ಲ. ಹಿಟ್ಟರ್ಸ್ ಯಾರು ಓಕೆ, ವಿರಾಟ್ ಕೊಹ್ಲಿ ಇಸ್ ಆಲ್ವೇಸ್ ಕವರ್ ಡ್ರೈವ್ ಪ್ಲೇಯರ್, ನಮ್ಗೆ ಗೊತ್ತಿರೋ ವಿಚಾರ. ದೇವದತ್ ಪಡಿಕಲ್ಲು ಓಕೆ, ನಾಟ್ ಟು ಅನ್ ಎಕ್ಸ್ಟೆಂಡ್ ಆಫ್ ಇಶಾನ್ ಕಿಶನ್ ತರ ಅಥವಾ ಅವ್ರ ತರ ಸೂರ್ಯಕುಮಾರ್ ಯಾದವ್ ತರ ಆಡೋ ಪ್ಲೇಯರ್ ಅಲ್ಲ. ಸೊ ಹಾಗಾಗಿ ನಮ್ಗೆ ಬೆತೆಲ್ ಮೇಲೆ ಹೋಪ್ ಇತ್ತು, ಅದು ವರ್ಕೌಟ್ ಆಗಿಲ್ಲ. ಸೊ ಅಯ್ಯರ್ಗೆ ಆ ಆಪರ್ಚುನಿಟಿ ಮುಂಚೆ ಸಿಕ್ಕಿದ್ರೆ ಆಗಿರೋದು ಏನೋ. ಸೊ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಅಯ್ಯರ್ ಇದ್ರೆ ನನ್ನ ಪ್ರಕಾರ ಅಯ್ಯರೇ ಬರಬೇಕು. ಬಿಕಾಸ್ ಪಡಿಕಲ್ ಕೊಹ್ಲಿ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಬಟ್ ಅದೆಲ್ಲೋ ಒಂದ್ ಕಡೆ ಒಂದು ಸ್ಟಡಿ ವೇ ಅಲ್ಲಿ ಹೋಗುತ್ತೆ. ನಮ್ಗೆ ಪವರ್ ಪ್ಲೇ ಅಲ್ಲಿ ಓವರ್ ರನ್ಸ್ ಬರೋದಿಲ್ಲ. ಲೈಕ್ ಐ ಥಿಂಕ್ ಪ್ರೀವಿಯಸ್ ಮ್ಯಾಚ್ ಅಲ್ಲೇ ಪವರ್ ಪ್ಲೇ ಅಲ್ಲಿ ನಾವು ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಮಾಡಿದ್ವಿ. ಸೊ ಆ ಲೆಕ್ಕ ನೋಡಕ್ ಹೋದ್ರೆ ಬೆಂಚ್ ಅಲ್ಲಿರೋ ಒನ್ ಆಫ್ ದ ಪ್ಲೇಯರ್ ನನಗ್ ಬೇಕಾಗಿರೋ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಯ್ಯರ್. ಅದು ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಏನು ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಶಫರ್ಡ್ ಬದಲು ಬೇರೆಯವ್ರನ್ನ ಆಡಿಸ್ಬೋದು. ಬಟ್ ನಮ್ಗೆ ಆಲ್ರೆಡಿ ಬೇರೆ ಪ್ಲೇಯರ್ಸ್ ಎಲ್ಲ ಬೌಲರ್ಸ್ ಇರೋದ್ರಿಂದ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ರಸಿಕ್ ಆಗಿರ್ಬೋದು, ಅವರೆಲ್ಲ ಬೇಕೇ ಬೇಕಾಗಿರೋ ಪ್ಲೇಯರ್ಸ್. ಸೊ ಆ ರಿಪ್ಲೇಸ್ಮೆಂಟ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇರೋ ಟೀಮ್ ಇಸ್ ವರ್ಕಿಂಗ್ ಔಟ್ ವೆಲ್ ಫಾರ್ ಅಸ್. ಸೊ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಬೆಂಚ್ ಅಲ್ಲಿ ಇರೋರು ಮೇ ಬಿ ನೆಕ್ಸ್ಟ್ ಇಯರ್ ದೇ ವಿಲ್ ಗೆಟ್ ಅನ್ ಆಪರ್ಚುನಿಟಿ ಅಂಡ್ ದೇ ಕ್ಯಾನ್ ಪ್ರೂವ್ ಅಂತ ಅನ್ಸುತ್ತೆ. ಸೊ ಕರೆಂಟ್ ಟೀಮ್ ಏನ್ ಪ್ಲೇಯಿಂಗ್ 11 ಇದೆ, ದಟ್ ಈಸ್ ಲೈಕ್ ಬೆಸ್ಟ್ ಫಾರ್ RCB ಟು ವಿನ್ ದ ಕಪ್. ಅದು ಬೆಸ್ಟ್ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಓಕೆ, ಏನು ಚೇಂಜಸ್ ಮಾಡಿದ್ರು ಪರವಾಗಿಲ್ಲ, ಕಪ್ ಗೆದ್ರೆ ಸಾಕು. ಸಾಕು, ಹೌದು. ಓಕೆ, ಅಂಡ್ ಆ ಕಾನ್ಫಿಡೆನ್ಸ್ ನಮ್ಗೆ ಗೊತ್ತಾಗತ್ತಲ್ಲ, ಪ್ಲೇಯರ್ಸ್ ಎಲ್ಲ ಆಗಿರ್ಬೋದು. ಆಸ್ ಸರ್ ಟೋಲ್ಡ್, ಪಚಿದಾರ್ ಇಸ್ ಲೈಕ್ ದ ಕೂಲೆಸ್ಟ್. ಅವ್ರು ಎಲ್ಲೂ ಟೆನ್ಷನ್ ಮಾಡ್ಕೋತಾ ಇಲ್ಲ, ಪ್ಲೇಯರ್ಸ್ಗೆ ಪ್ರೆಷರ್ ಹಾಕ್ತಾನೆ ಇಲ್ಲ. ಸೊ ಯಾವುದೇ ಬೌಲರ್ ನಾವು ಎಲ್ಲೋ ಒಂದ್ ಕಡೆ ನಂಗೆ ಒಂದು ಇನಿಷಿಯಲ್ ಸಜೆಷನ್ ಅನಿಸ್ತಿತ್ತು ದಟ್ ಹಿ ಇಸ್ ನಾಟ್ ಇಂಟ್ರಾಕ್ಟಿಂಗ್ ವಿತ್ ದ ಪ್ಲೇಯರ್ಸ್ ಇನ್ ದ ಗ್ರೌಂಡ್ ಅಂತ. ಅದು ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇತ್ತು. ಬಟ್ ಮೇ ಬಿ ಅದ್ ನಾವು ಕ್ಯಾಮ್ರಲ್ಲಿ ಏನ್ ನೋಡ್ತೀವೋ ಅದು ದಟ್ ಇಸ್ ನಾಟ್ ದ ಟ್ರೂತ್. ಅಲ್ಲಿ ಅವರು ಸ್ಟ್ರಾಟಜಿ ಪ್ಲೇ ಮಾಡಿರ್ತಾರೆ. ಸೊ ಭುವನೇಶ್ವರ್ ಕುಮಾರ್ ಅಂಡ್ ವಿರಾಟ್ ಕೊಹ್ಲಿ ಜೊತೆ ಹಿ ಇಸ್ ಆಲ್ವೇಸ್ ಇನ್ ಟಚ್. ಸೊ ಅವ್ರು ಪ್ಲಾನ್ ಮಾಡ್ತಾನೆ ಇರ್ತಾರೆ. ಸೊ ಆ ಪ್ಲಾನ್ ಎಲ್ಲ ಎಕ್ಸಿಕ್ಯೂಷನ್ಸ್ ಕರೆಕ್ಟ್ ಆದ್ರೆ ವಿ ವಿಲ್ ವಿನ್ ದ ಕಪ್. ನೋ ಇಶ್ಯೂಸ್ ಅಟ್ ಆಲ್. ಅದರಲ್ಲಿ ಏನೂ ಟೆನ್ಷನ್ ಇಲ್ಲ. ಕರೆಕ್ಟ್. ಸೊ ಇನ್ನ ಟಾರ್ಗೆಟ್ ಸ್ಕೋರ್ ವಿಚಾರವಾಗಿ ಕೆಲವು ಟೀಮ್ಗಳು ಹೇಳ್ತಾ ಇದ್ರು, ಅಂದ್ರೆ 300 ಟಾರ್ಗೆಟ್ ಅನ್ನ ನಾವು ಮಾಡ್ತೀವಿ ಅಂತ ಆ ಟೀಮ್ಗಳೇ ಇವಾಗ ಹೋಗಿದೆ, ಹೊರಗಡೆನೆ ಹೋಗಿದೆ. ಸೊ ಈಗ ಪಾಸಿಬಲ್ ಇನ್ನೇನು ಒಂದೇ ಮ್ಯಾಚ್, ಅದು GT RCB ಹೊಡೆದ್ರೆ ಇಬ್ರಲ್ಲಿ ಒಬ್ರು ಹೊಡಿಬೇಕಷ್ಟೇ. ಸೊ ಈ ಫೈನಲ್ ಅಲ್ಲಿ ಅದೇನೋ ಸಾಧ್ಯ ಆಗುತ್ತಾ ಅಂತ ನಿಮ್ಗೆ? 300 ಒಂದ್ ಸ್ವಲ್ಪ ಕಷ್ಟ ಇದೆ, ಕನ್ಸಿಡರಿಂಗ್ ಪಿಚ್ ಕೂಡ ಬ್ಲಾಕ್ ಸಾಯಿಲ್ ಇದೆ. ಸೊ ಐ ಥಿಂಕ್ ನನಗೆ ಓಪನಿಂಗ್ RCBನೇ ಬ್ಯಾಟ್ ಮಾಡೋದಕ್ಕಿಂತ ಚೇಸ್ ಮಾಡಿದ್ರೆ ವಂಡರ್ಫುಲ್ ಆಗಿರುತ್ತೆ. ನಮಗೆ ಒಂದು ಟ್ರೀಟ್ ಥರ ಇರುತ್ತೆ. ಬಿಕಾಸ್ ಆಲ್ವೇಸ್ RCBiansಗೆ ಅದು ಮೈಂಡ್ ಸೆಟ್ ಕುತ್ಕೊಂಡು ಬಿಡುತ್ತೆ ದಟ್ ಈ ಚೇಸ್ ಮಾಡ್ಬೇಕಂದ್ರೆ ನಾವು ಇಷ್ಟು ಹೊಡಿಲೇಬೇಕು ಅಂತ. ಫಸ್ಟ್ ಹೋದಾಗ ಏನಾಗುತ್ತೆ, ಬೈ ಲಕ್ ಈಗ ಅಯ್ಯರ್ ಅವರು ಓಪನಿಂಗ್ ಮಾಡಿದಾಗ ಲಾಸ್ಟ್ ಮ್ಯಾಚಲ್ಲಿ ನಾವು 260ಗಿಂತ ಜಾಸ್ತಿ ಸೆಟ್ ಮಾಡಿದ್ವಿ ಬಾರ್ನ ಬೇರೆ ಟೀಮ್ಗೆ ಆಡೋಕ್ಕೆ, GTಗೆ ಆಡೋಕ್ಕೆ. ಹಾಗೆ ಇರಬೇಕಾದ್ರೆ ಇವಾಗ ಓಪನಿಂಗಲ್ಲೇ ಅವ್ರು ಆಡೋದಕ್ಕಿಂತ ಚೇಸ್ ಮಾಡಿದ್ರೆ ಅವ್ರ ಮೈಂಡ್ ಸೆಟ್ಟೇ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಟಾರ್ಗೆಟ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಹಿಟ್ ಮಾಡಬೇಕು ಅಂತ. ಆ್ಯಂಡ್ ಚೇಸ್ ಮಾಸ್ಟರ್ಸೇ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬ್ಯಾಟ್ಸ್ಮನ್ಸು ಇರೋದು. ಸೊ ನಂಗೆ ಅನ್ಸುತ್ತೆ 270 ಇಂದ 280 ಹಿಟ್ ಮಾಡ್ಬೋದು. 300 ಒಂದು ಸ್ವಲ್ಪ ಕಷ್ಟ ಇದೆ ಪಿಚ್ನ ನೋಡಿದ್ರೆ. ಮತ್ತು GT ಕೂಡ ಫುಲ್ ಫಾರ್ಮಲ್ಲಿ ಇರ್ತಾರೆ. ಅವ್ರನ್ನ ಕ್ವಾಲಿಫೈಯರಲ್ಲಿ ಹಿಗ್ಗಾಮುಗ್ಗ ಸೋಲ್ಸಿದ್ದೀವಿ ನಾವು, ಅದಕ್ಕೆ ಮುಂಚೆನೂ ಸೋಲ್ಸಿದ್ದೀವಿ. ಅವರು ಫುಲ್ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ದಟ್ರು ನಾವು ಆಡಬೇಕು, ಗೆಲ್ಬೇಕು. ಈ ಕಡೆ ಸಾಯಿ ಸುದರ್ಶನ್ದು ಬ್ಯಾಟ್ ಕಿತ್ಕೊಂಡು ಹೋಗ್ತಾ ಇರೋದು ಪಾಪ ಶುಭ್ಮನ್ ಗಿಲ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತಾಗ್ಲಿ, ದೇವ್ರ ದಯಿಂದ ಆಗ್ಲಿ, ಇವತ್ತಾದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ 2 times ಆಗಿದೆ. ದೇವ್ರ ದಯಿಂದ ಆಗ್ಲಿ ಅಲ್ಲ, ಅದು ಕೂಡ ಆ ಇನ್ಸಿಡೆಂಟ್ ಕೂಡ ಟ್ರೋಲ್ ಆಗ್ತಿದೆ. ಅಂದ್ರೆ ಗಿಲ್ದೊಂದು ನೇಮ್ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಈ ಕಡೆ ಸಾಯಿ ಸುದರ್ಶನ್, ಈ ಕಡೆ ವೆಲ್ಡಿಂಗ್ ಮಾಡತಾರ, ಒಂದ್ ಕಡೆ ವೆಲ್ಡಿಂಗ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತಾ ಇದಾರೆ. ಅದು ಟ್ರೂ ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ವಿ ಶುಡಂಟ್ ವಿಶ್ ದಟ್. ಬಟ್ ಆದ್ರೆ ಆಗ್ಲಿ, ಇವಾಗ ನಾನು ಯೋಚನೆ ಮಾಡ್ತಾ ಇರೋದೇನಂದ್ರೆ 2 ಕನ್ಸಿಕ್ಯೂಟಿವ್ ಥಿಂಗ್ಸ್ ಎಲ್ಲ ಏನಾಗ್ತಿದೆ ಅಂದ್ರೆ, ಇವಾಗ ಹೋಲ್ಡರ್ಗೆ ಎಕ್ಸಾಕ್ಟ್ ಬಾಲ್ ಪ್ರೀವಿಯಸ್ ಮ್ಯಾಚ್ ಅಲ್ಲೂ ಕೂಡ ಸೇಮ್ ಬಾಲ್ಗೆ ವಿರಾಟ್ ಕೊಹ್ಲಿ ಔಟ್ ಆದ್ರು. ಐ ವಾಸ್ ಶಾಕ್. ನಾನು ರೀಪ್ಲೇ ಬರ್ತಿರೋವಾಗ ಐ ಥಿಂಕ್ ದ ಸೇಮ್ ವಿಡಿಯೋನೇ ಮತ್ತೆ ಪ್ಲೇ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಎಕ್ಸಾಕ್ಟ್ ಸೇಮ್ ಬಾಲ್ ಇನ್ಸೈಡ್ ಎಡ್ಜ್ ಅಲ್ಲಿ ವಿಕೆಟ್ಗೆ ಬಿತ್ತು ವಿರಾಟ್ ಕೊಹ್ಲಿಗೆ. ಸೊ ಹಾಗೇನೆ ಸಾಯಿ ಸುದರ್ಶನ್ಗೂ ಕೂಡ ಬ್ಯಾಟ್ ಫ್ಲಿಪ್ ಆಗಿ 2 ಸತಿನೂ ಅದೇ ಇನ್ಸಿಡೆಂಟ್. ಸೊ 3rd ಟೈಮು ಅದೇ ಆಗ್ಲಿ, ಬಟ್ ನಾಟ್ ವಿತ್ ದ ವಿರಾಟ್ ಕೊಹ್ಲಿಸ್ ಕೇಸ್, ಬಟ್ ಓನ್ಲಿ ಸಾಯಿ ಸುದರ್ಶನ್. ಆ ಥರ ಏನಾದ್ರು ಆದ್ರೆ ಬೆಟರ್ ಅಂತ. ಇನ್ನೊಂದು ವಿಶ್ ಮಾಡ್ತಿದ್ದೇನೆಂದ್ರೆ,
ಇವರಿಬ್ರು ಶುಭ್ಮನ್ ಗಿಲ್ ಅಂಡ್ ಸಾಯಿ ಸುದರ್ಶನ್ ಸ್ವಲ್ಪ ಸ್ಕೋರ್ ಕಮ್ಮಿ ಮಾಡಿದ್ರೆ ಅಯ್ಯೋ ನಮ್ ವಿರಾಟ್ ಕೊಹ್ಲಿ 700 ಹತ್ತತ್ರ ಹೋಗ್ಬೋದಲ್ಲ ಅನ್ನೋ ಒಂದು ಆಸೆ ಅದು ಇತ್ತು. ಕೂಡ ಆಸೆ. ಅದು ನಿರಾಸೆ ಆಗತ್ತೆ ಅನ್ಸುತ್ತೆ. ಮೇ ಬಿ ಗೊತ್ತಿಲ್ಲ, ಏನಾದ್ರೂ 100 ಹೊಡೆದು ವಿರಾಟ್ ಕೊಹ್ಲಿ ಒಂದು ಅವ್ರ ಬ್ಯಾಟಿಂಗ್ ಒಂದ್ ಸೀಸನ್ ಅಲ್ಲಿ ಟೂ ಟೈಮ್ಸ್ 100 ಯಾವತ್ತೂ ಹೊಡೆದಿರ್ಲಿಲ್ಲ. ಸೊ ಈ ಸತಿ ಏನಾದ್ರೂ ಅದ್ ನಡೆದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಹೈಯೆಸ್ಟ್ ಸ್ಕೋರ್ ಅಲ್ಲಿ ಆರೆಂಜ್ ಕ್ಯಾಪ್ ಅವ್ರಿಗೆ ಬರ್ಬೇಕು ಅನ್ನೋದು ಟ್ರೂ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ನಾನು ಐ ಆಲ್ವೇಸ್ ವಿಶ್ ದಟ್. ಬಟ್ ಈ ಸತಿ ಹತ್ತತ್ರ ಬಂದಿದ್ರು, ಬಟ್ ಹಿ ಕುಡಂಟ್ ಡೂ ದಟ್. ಎನಿವೇ, ಆ ಥರ ಎಲ್ಲ ಆ ಇನ್ಸಿಡೆಂಟ್ಸ್ಗಳೆಲ್ಲ ವಿಟ್ನೆಸ್ ಮಾಡ್ತೀವಿ ಇವತ್ತಿನ ಮ್ಯಾಚಲ್ಲಿ ಅಂದರೆ ಅದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಮ್ಯಾಚ್ ತುಂಬ ಖುಷಿ ಕೊಡುತ್ತೆ Okay. ಫ್ಯಾನ್ಸ್ಗೆ. ಓಕೆ. ಸೊ ಇನ್ನು ಅರ್ಜುನ್ ಸರ್ ಅಂದರೆ ಇವಾಗ ನೀವು ಹೇಳ್ದಂಗೆ GT ಸ್ಟ್ರಾಂಗ್ ಆಗಿದೆ, ಫೈನಲ್ ಬಂದಿದೆ ಅಂತ. ಬಟ್ ಕೆಲವು ಫ್ಯಾನ್ಸ್ಗಳ ಏನಂತಂದರೆ ಅವ್ರದ್ದು ಓಪನಿಂಗ್ ಕೊಲ್ಯಾಪ್ಸ್ ಆದರೆ ನಮ್ಮ RCBಗೆ ಒಂದು ಸೈಡ್ ಆಗುತ್ತೆ ಅಂತಂದರೆ ಸಾಯಿ ಸುದರ್ಶನ್, ಆಮೇಲೆ ಗಿಲ್ಲು, ಬಟ್ಲರ್, ಇವ್ರು 3 ಜನ ಹೋದ್ರೆ ಸಾಕು. ನೆಕ್ಸ್ಟ್ ಯಾವ ಅವ್ರಿಗೆ ನಮಗೆ ಕಾಂಪಿಟೇಷನ್ ಕೊಡೋ ಅಂತ ಆಟಗಾರರು ಯಾರಿಲ್ಲ ಅಂತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಆ್ಯಕ್ಚುಲಿ ಪಾರ್ಷಲಿ ನಿಜ ಕೂಡ. ಯಾಕಂದ್ರೆ ನೀವು ಕಂಪ್ಲೀಟ್ ಓವರ್ ಆಲ್ GTದು ಎಲ್ಲ ಮ್ಯಾಚಸ್ ನೀವು ನೋಡ್ಕೊಂಬಂದ್ರೆ ಪ್ರಿಡಾಮಿನೆಂಟ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದು ಇವ್ರು 3 ಜನ ಸ್ಕೋರ್ಗೆ. ಹೌದು. ಶುಭ್ಮನ್ ಗಿಲ್ ಆಗಿರ್ಬೋದು ಅಥವಾ ಸಾಯಿ ಸುದರ್ಶನ್ ಆಗಿರ್ಬೋದು, ಅವ್ರು ಬಿಟ್ಟರೆ ಬಟ್ಲರ್ ಅವರು. ಬಟ್ ಅದಾದ್ಮೇಲೆ ಬ್ಯಾಟ್ಸ್ಮನ್ಗಳೆಲ್ಲ ಖಂಡಿತ ಇದ್ದಾರೆ. ಸೊ ಅವ್ರು ಕೂಡ ಡೆಪ್ತ್ ಇದೆ, ಬ್ಯಾಟಿಂಗ್ ಡೆಪ್ತ್ ಇದೆ. ಜೇಸನ್ ಹೋಲ್ಡರ್ ಅಷ್ಟೇ, ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಟರ್ಸ್ ಅವರು ಕೂಡ. ಜೇಸನ್ ಹೋಲ್ಡರ್ ಯಾರು ಸಣ್ಣ ಪ್ಲೇಯರ್ ಅಲ್ಲ, ಇನ್ಕ್ಲೂಡಿಂಗ್ ರಬಾಡ ಲೆಫ್ಟ್ ಹ್ಯಾಂಡರ್, ಅಂಡ್ ಅಗೇನ್ ಹಿ ಕ್ಯಾನ್ ಪ್ಲೇ ರಿಯಲಿ ನೈಸ್ ಟೆಸ್ಟ್ ಮ್ಯಾಚ್. ತೆವಾಟಿಯಾ ಆಲ್ಮೋಸ್ಟ್ ಲಾಸ್ಟ್ ಮ್ಯಾಚು ಏನಕ್ಕೋ ಗೊತ್ತಿಲ್ಲ, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಹೊಟ್ಟೆ ಹಸುವಾಗಿತ್ತು ಅಥವಾ ಏನೋ ಟೈಮ್ ಆಗಿತ್ತು, ಬಂದಿದ್ದ ಮ್ಯಾಚ್ 1 ಓವರ್ ಮುಗಿಸ್ಬಿಟ್ಟು ಹೊರಟೋದ್ರು ಮನೆಗೆ ಅವ್ರ ಮ್ಯಾಚ್ಗೆ. ಪಾಪ GT ಇವ್ರ ಮೇಲೆ RR ಮೇಲೆ ಆಡಿದಾಗ. ಇನ್ನೊಬ್ರೊಬ್ರು ಪ್ಲೇಯರ್ ಇದಾರೆ, ಅವರು ಹೊರ ಕೂತಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಅಲ್ಲ, ಫಿಲಿಪ್ಸ್ ಅದೇ ಅಗೇನ್ ಫಿಲಿಪ್ಸ್ ಇಸ್ ನಾಟ್ ಅ ಪ್ರೂವನ್ ನೇಮ್ ಇನ್ ದಿ IPL ಯೆಟ್ ಅಲ್ವಾ. ಸೊ ಅವ್ರು ಇನ್ನೂ ಪ್ರೂವ್ ಮಾಡ್ಕೋಬೇಕಾಗಿದೆ. ಬಟ್ ಅಲ್ಲಿ ಗ್ಲೋಬಲಿ ವೆರಿ ಬಟ್ ಸರ್ ಒಂದು ಹೇಳ್ತೀನಿ, ಗ್ಲೆನ್ ಫಿಲಿಪ್ಸ್ ನಾನು ಕಣ್ಮುಚ್ಕೊಂಡು ಯಾವತ್ತೂ 11 ಆಡ್ಸ್ಕೊಂತೀನಿ. ಯಾಕಂದ್ರೆ ಆ ಮನುಷ್ಯ ನನಗೆ ಲಿಟ್ರಲಿ ಒಂದು 30 ರನ್ ಸೇವ್ ಮಾಡ್ತಾನೆ ಗ್ರೌಂಡಲ್ಲಿ. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ 2019 ODI ವರ್ಲ್ಡ್ ಕಪ್ ಆಗ್ಬೇಕಾದ್ರೆ ನಮ್ಮ ಇಡೀ ಟೂರ್ನಮೆಂಟ್ ಇಂಡಿಯಾಗೆ ಜಡೇಜಾ ಅವರ ಅಫಿಷಿಯಲ್ ಆಗಿ ಪ್ಲೇ ಲೆವೆಲ್ ಅಲ್ಲಿ ಆಡಿದ್ದು 3 ಮ್ಯಾಚ್. ಮತ್ತೆ ಮ್ಯಾಕ್ಸ್ವೆಲ್ ಅವರು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಮ್ಯಾಚ್ ಆಡಿದ್ದಾರೆ. ಮ್ಯಾಕ್ಸ್ವೆಲ್ ಸೇವ್ ಮಾಡಿರುವಂತ ರನ್ಸ್ ಆ ಮ್ಯಾಚ್ ಅಲ್ಲಿ 28. ಜಡೇಜಾ ಅವರು ಒಫಿಷಿಯಲ್ ಆಗಿ 3 ಮ್ಯಾಚ್ ಆಡಿ ಸೇವ್ ಮಾಡಿರೋದು ರನ್ಸ್ ಬಂದ್ಬಿಟ್ಟು 22. ಆದ್ರೆ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಇಡೀ ಟೂರ್ನಮೆಂಟ್ ಆಡಿದ್ದಾರೆ ಜಡೇಜಾ. ಅವ್ರು ಓವರ್ ಆಲ್ ಸೇವ್ ಮಾಡಿರೋ 70 ಚಿಲ್ಲರೆ ರನ್ಸ್. ಗ್ಲೆನ್ ಫಿಲಿಪ್ಸ್ ನನ್ಗೆ ಆತರ ಅಂತ ಒಬ್ಬ ಪ್ಲೇಯರ್. ಕ್ಯಾಚಸ್, ಫೀಲ್ಡಿಂಗ್, ಕ್ಯಾಚಸ್ ವಿನ್ ಮ್ಯಾಚಸ್ ಸರ್, ಅಬ್ಸಲ್ಯೂಟ್ಲಿ ಟ್ರೂ. ಯಾಕಂದ್ರೆ ನೀವು ಬರೀ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ಮಾತ್ರ ನೀವು ವಿಕೆಟ್ ತೆಗೆಯೋಕ್ಕಾಗಲ್ಲ. ನೀವು ಅಷ್ಟೊಬ್ಬ ಬೌಲರ್ ಒಬ್ಬ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಮೇಲ್ಗಡೆ ಕ್ಯಾಚ್ ಕೊಡಿಸ್ತಾ ಇದ್ದಾನೆ ಅಂತ ಹಿಡಿಯೋಕೆ ಒಬ್ಬ ಕೆಳಗಡೆ ಫೀಲ್ಡರ್ ಬೇಕಲ್ಲ. ಅದು ನನಗೆ ಗ್ಲೆನ್ ಫಿಲಿಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಬಟ್ ಆದ್ರೆ ವಿತ್ ಬ್ಯಾಟ್ ನಾಟ್ ಯೆಟ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನೀವು ಹೇಳಿದಾಗೆ ಅವ್ರದ್ದು ಬ್ಯಾಟಿಂಗ್ ಪವರ್ ಸ್ವಲ್ಪ ಸ್ಲೈಟ್ಲಿ ನಮಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇದೆ. ಬಟ್ ಹಂಗನ್ಬಿಟ್ಟು ನಾವು ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ನಾವು ಈಗ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಹೋಲ್ಡರ್ ಆಗಿರ್ಬೋದು, ಓವರ್ಗೆ ಒಂದು 3-4 ಹೊಡಿತಾನೆ ಅಂದ್ರೆ 12 ರನ್ಸ್. 12 ರನ್ ಇಂಟು 20, 240 ರನ್ಸ್ ಅಲ್ಲೇ ಬಂದ್ಬಿಟ್ಟು ಅದೇ ಆವರೇಜ್ ಅಲ್ಲಿ ಅವ್ರು ಹೋಗ್ತೀವಿ, ರನ್ ರೇಟ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಯಾರನ್ನೂ ಕೂಡ ನಾವು ಎಲಿಮಿನೇಟ್ ಮಾಡೋದಕ್ಕಾಗಲ್ಲ ಚಾನ್ಸಸ್ ತಗೊಂಡು. ಫಾರ್ ಯು, ಯಾಕಂದ್ರೆ ಕ್ರಿಕೆಟ್ ಅನ್ನೋದು ತುಂಬಾ ಅನ್ಪ್ರೆಡಿಕ್ಟಬಲ್ ಗೇಮ್. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು 25 ಓವರಲ್ಲಿ 107 ಚೇಸ್ ಮಾಡಿ ಬರೀ 97ಕ್ಕೆ ಇಡೀ ಟೀಮ್ ಆಲ್ ಔಟ್ ಆಗಿರೋದು ಉಂಟು. ಲೋ ಸ್ಕೋರಿಂಗ್ ಮ್ಯಾಚಸ್ ನನ್ನ ಪ್ರಕಾರ ಮೋಸ್ಟ್ ಟ್ರಿಕಿಯೆಸ್ಟ್ ಗೇಮ್ಸ್ ಟು ಬಿ ಆನೆಸ್ಟ್ ವಿತ್ ಯು ಕ್ರಿಕೆಟ್ ಅಲ್ಲಿ. ಎರಡನೇದು, ನಾವು ಚೇಸ್ ಮಾಡಲಿ ಅಥವಾ ಫಸ್ಟ್ ಬ್ಯಾಟಿಂಗ್ ಮಾಡಲಿ, ಕ್ರಿಕೆಟ್ ಅಲ್ಲಿ ನಾವು ನಾಕ್ಔಟ್ ಮ್ಯಾಚ್ ಜಿಟರ್ಸ್ ಅಂತ ಕರಿತೀವಿ ಅಥವಾ ಬಿಗ್ ಮ್ಯಾಚ್ ಜಿಟರ್ಸ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಫಿನಾಲೆ ಅನ್ನೋದು ಬಿಗ್ಗೆಸ್ಟ್ ಮ್ಯಾಚ್. ಇಲ್ಲೇನಾಗುತ್ತೆ, ಯೂಶಲಿ ಟಾಸ್ ಗೆದ್ದವರು ಫಸ್ಟ್ ನಾವು ಬ್ಯಾಟಿಂಗೇ ಮಾಡಬೇಕು ಅಂತ ಇರುತ್ತೆ. ಕಾರಣ ಇಷ್ಟೇ, ಚೂಸ್ ಮಾಡಿ ಟಾಸ್ ಗೆದ್ವಿ, ಬ್ಯಾಟಿಂಗ್ ತಗೊಂಡ್ವಿ, ಒಂದು 250-260 ಬೇಡ, ಒಂದು 240-260 ರನ್ ಮಧ್ಯೆ ನಾವು ಕೊಟ್ಟರೆ ಆಬ್ವಿಯಸ್ಲಿ ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋ ಟೀಮ್ಗೆ ಆಲ್ರೆಡಿ ಪ್ರೆಷರ್ ಕ್ರಿಯೇಟ್ ಆಗೋಗುತ್ತೆ. ಯಾಕಂದ್ರೆ ಮಾರಲಿ ಅಷ್ಟೊಂದು ನೋಡ್ಕೊಂಡು ಫಸ್ಟ್ ಆಫ್ ಆಲ್ ಡೌನ್ ಆಗಿರ್ತಾರೆ. ಸೊ ಬ್ಯಾಟ್ಸ್ಮನ್ಗಳು ನೆಕ್ಸ್ಟ್ ಬಂದು ಅವ್ರ ಮೇಲೆ ಆಲ್ರೆಡಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಇದನ್ನ ನಾವೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂಡ್ ದರ್ ಇಸ್ ನೋ ಒನ್ ಸಿಂಪಲ್ ಕಂಡೀಷನ್ ದಟ್ ಆಕ್ಚುಲಿ ಲೆಟ್ಸ್ ಯು ಡಿಸೈಡ್ ನೀವು ಬ್ಯಾಟಿಂಗ್ ಮಾಡಬೇಕಾ ಬೌಲಿಂಗ್ ಮಾಡಬೇಕಾ ಅನ್ನೋದು. ಅಲ್ಲಿ ಓವರ್ ಆಲ್ ಪಿಚ್ ಏನಿದೆ, ಅವತ್ತಿಗೆ ಏನ್ ನಡೀತಾ ಇದೆ, ಡ್ಯೂ ಫ್ಯಾಕ್ಟರ್ ಹೇಗೆ ಪ್ಲೇ ಆಗುತ್ತೆ, ಮಳೆ ಬರುತ್ತಾ ಅಥವಾ ತುಂಬಾ ಬಿಸಿಲು ಇದೆಯಾ, ಇವತ್ತು ಬೆಳಗ್ಗೆಯಿಂದ ಎಷ್ಟು ಬಿಸಿಲಿದೆ, ಅಲ್ಲಿ ಪ್ರತಿಯೊಂದು ಫ್ಯಾಕ್ಟರ್ ಮ್ಯಾಟರ್ ಆಗಿ ಅಲ್ಲಿಂದ ಅಲ್ಲಿಗೆ ಬರ್ತೀವಿ. ಬಟ್ ನೆಕ್ಸ್ಟ್ ಪಾಯಿಂಟ್ ಬರ್ತೀವಿ, ನೀವು ಆಕ್ಚುಯಲ್ ಪಾಯಿಂಟ್ ಕೇಳಬೇಕು ಅಂತಂದ್ರೆ ಸಬ್ಸ್ಟಾನ್ಷಿಯಲಿ ಗುಡ್ ಬ್ಯಾಟ್ಸ್ಮನ್, ಬಟ್ RCB ತರ ಡೆಪ್ತ್ ಅಲ್ಲಿ ಅವ್ರಿಗೆ ಬ್ಯಾಟಿಂಗ್ ಪವರ್ ಇದೆಯಾ, ಅದು ಸ್ವಲ್ಪ ಕಷ್ಟ ಇದೆ GTಗೆ. ಬಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್. ಹೇಳಿದ್ನಲ್ಲ, ಅವ್ರು ಫೈನಲ್ ಕರ್ಕೊಂಡ್ ಬಂದಿರೋದು ಟಾಪ್ 3 ಮೆಜಾರಿಟಿ. ಅವ್ರು 3 ಜನ ಲಿಟ್ರಲಿ ಹೇಳಬೇಕು ಅಂತ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರು ಎಲ್ಲಾ ಬೌಲರ್ಗಳು. ಅಷ್ಟು ಸುಲಭ ಅಲ್ಲ. ಗಿಲ್ ಸೆಂಚುರೀಸ್ ಲಾಸ್ಟ್ ಮ್ಯಾಚ್, ವಾಟ್ ಅ ಬ್ಯೂಟಿಫುಲ್ ಗೇಮ್. ಯಾಕಂದ್ರೆ ವೈಭವ್ ಸೂರ್ಯವಂಶಿ ಪಾಪ 2 ಮ್ಯಾಚ್ ಡಿಸಪಾಯಿಂಟ್ ಆಯ್ತು ನನಗೆ ಆ ಹುಡುಗನ್ ನೋಡಿ. 15 ವರ್ಷದ ಹುಡುಗ ಬಂದು ಆ ಕ್ಯಾಲಿಬರ್ ಅಲ್ಲಿ ಆಡ್ಕೊಂಡು ಇಂಟರ್ನ್ಯಾಷನಲ್ ಬೌಲರ್ಸ್ಗೆ
ಅದಷ್ಟು ಸುಲಭ ಅಲ್ಲ. ಸ್ವಲ್ಪ ಅಲ್ಲ. ಅದಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ನಾವು ಯಾರನ್ನು ಎಲಿಮಿನೇಟ್ ಮಾಡೋದಕ್ಕಾಗಲ್ಲ, ಚಾನ್ಸಸ್ ತೊಗೊಳೋದಕ್ಕಾಗಲ್ಲ ಅಗೇನ್ಸ್ಟ್. ಯಾಕಂದ್ರೆ ನಾವು ಅವ್ರ ಕಡೆ ಬ್ಯಾಟಿಂಗ್ ಪವರ್ ಇಲ್ದಿರ್ಬೋದು, ಬಟ್ ಬೌಲಿಂಗ್ ಪವರ್ ತುಂಬಾ ಚೆನ್ನಾಗಿದೆ. ನೀವು ಯೋಚನೆ ಮಾಡಿ, ಪ್ರಸಿದ್ಧ ಕೃಷ್ಣ ಸೆಕೆಂಡ್ ಫ್ಲೋರ್ ಇಂದ ಬೌಲಿಂಗ್ ಮಾಡ್ತಾರೆ, ಹೌದು. ರಬಾರ್ ಅವರು 1.5 ಫ್ಲೋರ್ ಇಂದ ಬೌಲಿಂಗ್ ಮಾಡ್ತಾರೆ, ಜೇಸನ್ ಹೋಲ್ಡರ್ ಥರ್ಡ್ ಫ್ಲೋರ್ ಇಂದ ಬೌಲಿಂಗ್ ಮಾಡ್ತಾರೆ, ಸಿರಾಜ್ ಏನ್ ತಿನ್ಕೊಂಡ್ ಬರ್ತಾ ಇದಾರೆ ಗೊತ್ತಿಲ್ಲ, 146 147 ಆರ್ ಮೇಲೆ ಪಾಪ ಇಂಜುರಿ ಬೇರೆ ಮಾಡ್ಕೊಂಡ್ರು. ಹೌದು. ಹೋಪ್ಫುಲಿ ಸ್ಟಿಲ್ ಇಂಜರ್ಡ್. RCB ಮೇಲೆ ಬಂದು ಆಡಿ ಅವತ್ತು ಎಪ್ಪರು ಮಾಡುವಂತ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಇವತ್ತು ನೋಡೋಣ ಇವತ್ತು ಮ್ಯಾಚ್ ಹೇಗಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮಗೂ ಆ ಜಿಟರ್ಸ್ ಇದೆ, ಇಲ್ಲಿ ಕೂತ್ಕೊಂಡು ನಾವು ಅಷ್ಟು ಕಾಮಾಗಿ ಮಾತಾಡ್ಬೋದು. ಒಳಗಡೆ ದಿಗ್ಲತ್ಕೊಂಡಿದೆ ಅಂತ ನಾವು ಕರಿತೀವಿ, ನಮ್ಮ ಮೂರ್ ಕಡೆ ದಿಗ್ಲತ್ಕೊಂಡಿದೆ ಆಕ್ಚುಲಿ ಎಲ್ಲರಿಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.